Excel Techno School, ಗುರುವಾಯನಕೆರೆ, ವೇಣೂರು. Admission open now. ಈಗ ಇತಿಹಾಸದಲ್ಲಿ ಈ ವಿಧಾನಸೌಧ ಇತಿಹಾಸದಲ್ಲಿ ಯಾರಾದರೂ ಒಂದು ಆಡಿಯೋ ಸ್ಲಿಪ್ಪಲ್ಲಿ ಒಂದದ್ದಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆಯಾ? ಸಾಕ್ಷ್ಯಾಧಾರಗಳು ಬಲವಾಗಿರ್ಬೇಕಲ್ಲ. ಯಾರೇ ತಪ್ಪು ಮಾಡಿದ್ರು ತಪ್ಪೇ. ಆದ್ರೆ ಹಿಂದೆ ಎಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಅಲ್ಲಿ 3-4 ಜನ ಮಂತ್ರಿಗಳು ತಪ್ಪು ಮಾಡಿದಾಗ ಇದೇ ಅಶೋಕ್ ಅವ್ರ ಮೇಲೆ ಬಂತು. ಅವರ PA ಏನೋ ಮಾಡಿದ್ದಾರೆ ಅಂತ ಅದು ಸಾಬೀತಾಯ್ತಾ? ಕೊಟ್ರ ರಾಜೀನಾಮೆ? ಇಂಥವು ಎಷ್ಟು ಪ್ರಕರಣಗಳು, ಜೊಲ್ಲೆ ಅವರ ಪ್ರಕರಣ, ಇಂಥವು ಎಷ್ಟು ಪ್ರಕರಣಗಳು ನಡೆದಿದ್ದಾವೆ ಇವ್ರ ಕಾಲದಲ್ಲೇ. ಆಗ ಯಾರು ಈಶ್ವರಪ್ಪನವ್ರದ್ದು ಅಂದ್ರೆ ಪ್ರತ್ಯಕ್ಷ ಸಾಕ್ಷಿ ಇತ್ತು. ಸಾಕ್ಷಿ ಇದ್ದದ್ರಿಂದ ರಾಜೀನಾಮೆ ಕೊಟ್ಟರೆ. ಅದಾದ್ರೆ ರಾಜ ಇಲ್ಲದೆ ಪ್ರತ್ಯಕ್ಷ ಸಾಕ್ಷಿ ಅವನೇ, ಆ ವ್ಯಕ್ತಿನೇ ಸಾಕ್ಷಿ, ಅವನೇ ಇದ್ದು. ಅದರಿಂದ ಇವತ್ತು ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಪೊಲಿಟಿಕಲ್ ಗೇಕಾರದ ಮೇಲೆ ಕೆಟ್ಟ ಸೋರಿಸ್ಬೇಕು, ಅವ್ರದ್ದು ಇದಿಲ್ಲ. ಆಮೇಲೆ ಈ ನರೇಗಾ ಏನ್ ಮಹಾತ್ಮ ಗಾಂಧೀಜಿ ನರೇಗಾ ಇದೆ, ಯೋಜನೆ ಇದೆ, ಅದನ್ನ ಇತಿಹಾಸದಲ್ಲಿ ಯಾರು ಬದಲಾಯಿಸಲ್ಲ. ಬದಲಾಯಿಸೋದ್ರಲ್ಲೂ ಅದರಲ್ಲಿ ಇದ್ದಂತ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಬಹುದಾಯ್ತು. ಯಾವ್ದಾದ್ರು ನ್ಯೂನ್ಯತೆಗಳಿದ್ರೆ ಮಾರ್ಪಾಡು ಮಾಡಬಹುದಾಯ್ತು. ಮಹಾತ್ಮ ಗಾಂಧೀಜಿ ಹೆಸರನ್ನ ತೆಗಿಲಿಕ್ಕೆ ಕಾರಣ ಏನು? ಮಹಾತ್ಮ ಗಾಂಧೀಜಿ ಹೆಸರನ್ನ ಇಂಥದಕ್ಕೆ ತೆಗೆದು ಅಂತ ಹೇಳ್ಬೇಕಲ್ಲ. ಇವ್ರಿಗೆ ಆತ್ಮಗೌರವ ಇದ್ರೆ ಅವರು ಏನ್ ಮಾಡಿದ್ದಾರೆ? ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿದ್ದಾರೆ. ಮಹಾತ್ಮ ಅಂತ ಹೇಳಿ ಹೆಸರು ಕರ್ಕೊಂಡಿದ್ದಾರೆ. ಅವರನ್ನ ಇವರು ಬಿಟ್ಟು, ಅವ್ರ ಹೆಸರನ್ನ ಕೈ ಬಿಟ್ಟು ರಾಮ್ಜಿ ಅದೆಂತದೋ ಇಟ್ಕೊಂಡು ಯಾಕೆ ಬದಲಾಯಿಸದೆ? ಯಾಕೆ ಅವ್ರ ಹೆಸರು ಬದಲಾಯಿಸೋದಕ್ಕೆ ಮತ್ತೆ ಉತ್ತರ ಕೊಡಬೇಕು. ಆಮೇಲೆ ಎರಡನೇದು, ಇಡೀ ಗ್ರಾಮ ಸ್ವರಾಜ್ಯ ಭಾರತ ದೇಶದ ಇತಿಹಾಸದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಗ್ರಾಮ ಸ್ವರಾಜ್ಯ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಗ್ರಾಮ ಪಂಚಾಯಿತಿಗಳಿಗೆ ಸ್ವಾಯತ್ತತೆಯನ್ನು ಕೊಟ್ಟು ಅವ್ರದೇ ಯೋಜನೆಗಳನ್ನ ರೂಪಿಸಿಕೊಂಡು ಅವರೇ ಹಣಗಳನ್ನ ಖರ್ಚು ಮಾಡ್ತಕ್ಕಂತ ಒಂದು ಯೋಜನೆಯನ್ನ ಮನಮೋಹನ್ ಸಿಂಗ್ ಅವರು ತಂದಿದ್ರು. ಗ್ರಾಮ ಸ್ವರಾಜ್ಯ ಮಾಡಿದ್ರು. ಅದನ್ನ ಹತ್ತಿಕ್ಲಿಕ್ಕೆ ಇವರು ಇದರಿಂದ ಇವ್ರಿಗೆ ಒಳ್ಳೆ ಹೆಸರು ಬರುತ್ತೆ ಅನ್ನೋ ಕಾರಣದಿಂದ ಹತ್ತಿಕ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಹುನ್ನಾರ ಇದು. ಇವರು ನಾಟಕ್ಕೋಸ್ಕರ ಕೂತಿದ್ದಾರೆ. ಇದರಲ್ಲೇನೂ ತಿರಳಿಲ್ಲ. ಎಲ್ಲ ಸುಮ್ಮನೆ ಬೊಬ್ಬೆ ಹೊಡಿತಾ ಇದ್ದಾರೆ. ಇದರಲ್ಲಿ ಏನು ಆಗೋದಿಲ್ಲ. ಯಾವ ತೋರಿಸ್ಬೇಕಲ್ಲಪ್ಪ? 6,000 ಕೋಟಿ ಸುಮ್ಮನೆ ಬಾಯಲ್ಲಿ ಹೇಳ್ಬಿಟ್ರೆ ಯಾವ್ದ್ರಲ್ಲಿ 6,000 ಕೋಟಿ ಇಂಥದ್ರಲ್ಲಿ ತಗೊಂಡಿದ್ದಾರೆ, ಇಂಥರ್ಥ ತಗೊಂಡಿದ್ದಾರೆ? ಯಾರೋ ಒಬ್ಬ ಅಸೋಸಿಯೇಷನ್ ಅವರು ಹೇಳ್ತಾರಪ್ಪ. ಎಲ್ಲೆಲ್ಲ ನಡೆದಿರ್ಬಹುದು. ಎಲ್ಲಾರ ಕಾಲದಲ್ಲೂ ನಡೆದಿದೆ. ಯಾರ ಕಾಲದಲ್ಲಿ ನಡೆದಿಲ್ಲ? ಎಲ್ಲಾರ ಕಾಲದಲ್ಲೂ ಕೆಲವು ಪ್ರಕರಣಗಳು ನಡೀತವೆ. ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನು ಪ್ರೂವ್ ಮಾಡ್ಬೇಕಲ್ಲ. ಸಾಕ್ಷ್ಯಾಧಾರಗಳನ್ನು ಇಟ್ಟಿದ್ರೆ ಒಪ್ಕೋತೀನಿ ನಾನು. ಅದು ಬಿಟ್ಟು ಹಿಟ್ ಅಂಡ್ ರನ್ ಕೇಸ್ ಮಾಡಿ ಬರೀ ಭ್ರಷ್ಟಾಚಾರ ಅಂತಲೇ ಹೇಳುವಂತದ್ದು ತಪ್ಪು. ಇದು ನಿಜವಾಗ್ಲೂ ಬಿಜೆಪಿಯವರು ಸರ್ಕಾರದ ಮೇಲೆ ಕೆಲವು ಜನಪರ ಕಾರ್ಯಕ್ರಮಗಳನ್ನ ಹತ್ತಿಕ್ಲಿಕ್ಕೋಸ್ಕರ ನಡೆಸ್ತಾ ಇರ್ತಕ್ಕಂಥ ಹುನ್ನಾರ ಇದು ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.